ನಮಸ್ಕಾರ ಸ್ನೇಹಿತರೆ, ವೈರಲ್ ಜಗತ್ತಿಗೆ ಸ್ವಾಗತ. ಒಂದು ಸಣ್ಣ ಹಠ, ಕ್ಷಣಿಕ ಆವೇಶ, ಕಣ್ಣುದರೆ ಕಣ್ಮುಚ್ಚಿ ಹೋಯಿತು ಇಡೀ ಸಂಸಾರ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ ನಡೆದ ಈ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆರಂಭದಲ್ಲಿ ಐಫೋನ್ EMI ಜಗಳ ಅಂತ ವೈರಲ್ ಆದ ಸುದ್ದಿಯ ಹಿಂದಿನ ಅಸಲಿ ಸತ್ಯವೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರ ನೋಡೋಣ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದ ಖಾವಾಡ ಬೆಟ್ಟ. 18 ವರ್ಷದ ಕುಣಾಲ್ ಎಂಬ ಯುವಕ ಇದ್ದಕ್ಕಿದ್ದಂತೆ ಬೆಟ್ಟದ ತುದಿಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಲು ಶುರು ಮಾಡ್ತಾನೆ. ವಿಷಯ ತಿಳಿದು ಆತನ ತಂದೆ ಮುರಳೀಧರ್ ಮತ್ತು ತಾಯಿ ಸಂಗೀತ ಸ್ಥಳಕ್ಕೆ ಧಾವಿಸುತ್ತಾರೆ. ಸುಮಾರು 3 ಗಂಟೆಗಳ ಕಾಲ ಆತನ ಮನವೊಲಿಸಲು ಸ್ಥಳೀಯರು, ಪೊಲೀಸರು ಎಲ್ಲರೂ ಪ್ರಯತ್ನಿಸುತ್ತಾರೆ. ಆದರೆ ದುರಂತ ಅಂದ್ರೆ ಮಗನನ್ನು ಹೇಗಾದ್ರೂ ಮಾಡಿ ಹಿಡಿದು ರಕ್ಷಿಸಬೇಕು ಅಂತ ತಂದೆ ಮುರಳೀಧರ್ ಹೋದಾಗ ನಿಯಂತ್ರಣ ತಪ್ಪಿ ಇಬ್ಬರು ಪ್ರಪಾತಕ್ಕೆ ಬೀಳ್ತಾರೆ. ಕಣ್ಣೆದುರೆ ಗಂಡ ಹಾಗೂ ಮಗ ಇಬ್ಬರು ಬಿದ್ದು ಸತ್ತಿದ್ದನ್ನ ನೋಡಿ ತಡೆದುಕೊಳ್ಳಲಾಗದೆ ತಾಯಿ ಸಂಗೀತ ಕೂಡ ಮರುಕ್ಷಣವೇ ಬೆಟ್ಟದಿಂದ ಕೆಳಗೆ ಹಾರಿ ಪ್ರಾಣ ಬಿಡುತ್ತಾರೆ. ಈ ದುರಂತ ನಡೆದ ತಕ್ಷಣವೇ ಮಗ ಐಫೋನ್ ಬೇಕು ಅಂತ ಹಠ ಹಿಡಿದಿದ್ದ. ಅದರ EMI ಕಟ್ಟೋಕೆ ಆಗದೆ ನಡೆದ ಜಗಳವೇ ಇದಕ್ಕೆ ಕಾರಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಶುರುವಾಯಿತು. ಆದರೆ ನಂತರ ಹೊರಬಂದ ಅಸಲಿ ಟ್ವಿಸ್ಟ್ ಏನ್ ಗೊತ್ತಾ? ಕುಟುಂಬಸ್ಥರು ಮತ್ತು ಪೊಲೀಸರ ಮಾಹಿತಿ ಪ್ರಕಾರ ಆತನಿಗೆ ಈಗಾಗಲೇ ಐಫೋನ್ ಕೊಡಿಸಲಾಗಿತ್ತು. ಆತನ ಓದಿಗೂ ಯಾವುದೇ ಕೊರತೆ ಇರಲಿಲ್ಲ. ಕುಣಾಲ್ 10ನೇ ತರಗತಿಯಲ್ಲಿ 92% ಪಡೆದು ಫಲಿತಾಂಶದಲ್ಲಿ ಉತ್ತೀರ್ಣನಾಗಿದ್ದ. ನೀಟ್ ಪರೀಕ್ಷೆಗೂ ತಯಾರಿ ನಡೆಸಿದ್ದ. ಆದರೆ ಮನೆಯಲ್ಲಿ ಪೋಷಕರ ನಡುವೆ ನಡೆಯುತ್ತಿದ್ದ ನಿರಂತರ ಕೌಟುಂಬಿಕ ಕಲಹಗಳಿಂದ ಮಾನಸಿಕವಾಗಿ ಕುಗ್ಗಿದ್ದ ಕುಣಾಲ್ ಅವರ ಗಮನ ಸೆಳೆಯಲು ಬೆಟ್ಟದ ಮೇಲೇರಿದ್ದ. ಆದರೆ ಆ ಸಣ್ಣ ಆವೇಶ ಇಂದು ಮೂವರ ಜೀವವನ್ನೇ ಬಲಿ ಪಡೆದಿದೆ. ಸ್ನೇಹಿತರೆ, ಕೋಪ, ಆವೇಶ, ಕೌಟುಂಬಿಕ ಕಲಹಗಳು ಕ್ಷಣಿಕ, ಆದರೆ ಅದಕ್ಕೆ ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರ ಇಡೀ ಜೀವನವನ್ನೇ ಸರ್ವನಾಶ ಮಾಡಿಬಿಡುತ್ತೆ ಅನ್ನೋದಕ್ಕೆ ಈ ದುರಂತವೇ ಸಾಕ್ಷಿ. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ವೈರಲ್ ಅಪ್ಡೇಟ್ಗಳಿಗಾಗಿ ನಮ್ಮ ವೈರಲ್ ಜಗತ್ತು ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.